ಎಐಡಿವೈಒ ಯುವಜನ ಸಂಘಟನೆ ವತಿಯಿಂದ ರೈಲ್ವೆ ಸೌಲಭ್ಯಗಳ ಸಮಗ್ರ ಬಲವರ್ಧನೆಗೆ ಮತ್ತು ಅಭಿವೃದ್ಧಿಗಾಗಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಅಖಿಲ ಭಾರತ ಪ್ರತಿಭಟನೆ ದಿನದ ಪ್ರಯುಕ್ತ ಹೊಸಪೇಟೆ ನಗರದ ರೈಲ್ವೆ ನಿಲ್ದಾಣದ ಮುಂದೆ ಎಐಡಿವೈಒ ಯುವಜನ ಸಂಘಟನೆಯಿಂದ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರಿಗೆ ಹೊಸಪೇಟೆಯ ರೈಲ್ವೆ ವ್ಯವಸ್ಥಾಪಕರ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿವೈಒ ಜಿಲ್ಲಾ ಸಮಿತಿ ಸದಸ್ಯರಾದ ಪಾಲಾಕ್ಷ ಹಡಗಲಿ ಮಾತನಾಡುತ್ತಾ, ಗ್ರಾಮಸ್ಥರಿಗೆ ಅನುಕೂಲವಾಗುವಂತೆ 88 ಮುದ್ಲಾಪುರ್ ಮಾರ್ಗದಲ್ಲಿ ಮೇಲ್ಸೇತುವೆ ನಿರ್ಮಿಸಿ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿರುವ ಅನಂತಶಯನ ಗುಡಿ ಮೇಲ್ಸೇತುವೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಖಾಲಿ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡಿ ಮತ್ತು ರೈಲ್ವೆ ಸೇವೆಗಳ ವಿಸ್ತರಣೆಗೆ ಅನುಗುಣವಾಗಿ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿ ರೈಲುಗಳಲ್ಲಿ ಕಾಯ್ದಿರಿಸದ ಮತ್ತು ಸೆಕೆಂಡ್ ಕ್ಲಾಸ್ ಸ್ಲೀಪರ್ ಕೋಚ್ಗಳನ್ನು ಹೆಚ್ಚಿಸಿ ವಲಸೆ ಕಾರ್ಮಿಕರಿಗಾಗಿ ಸಂಪೂರ್ಣ ಕಾಯ್ದಿರಿಸದ ರೈಲುಗಳನ್ನು ಓಡಿಸಿ ಹಿರಿಯ ನಾಗರಿಕರ ರಿಯಾಯಿತಿಗಳನ್ನು ಮರುಸ್ಥಾಪಿಸಿ ತತ್ಕಾಲ್ ಪ್ರೀಮಿಯಂ ಸುಲಿಗೆಯನ್ನು ಕೊನೆಗೊಳಿಸಿ ಬುಕ್ ಮಾಡಿದ ಟಿಕೆಟ್ಗಳ ಮೇಲಿನ ರದ್ದತಿ ಶುಲ್ಕವನ್ನು ತೆಗೆದುಹಾಕಿ ಭಾರತೀಯ ರೈಲ್ವೆ ಖಾಸಗೀಕರಣ ಮತ್ತು ವ್ಯಾಪಾರೀಕರಣವನ್ನು ನಿಲ್ಲಿಸಿ ಬಹುಕಾಲದಿಂದ ರಾಜ್ಯದಾದ್ಯಂತ ನೆನೆಗುದಿಗೆ ಬಿದ್ದಿರುವ ಬಹುನಿರೀಕ್ಷಿತ ರೈಲ್ವೆ ವಿವಿಧ ಮಾರ್ಗಗಳ ಚಾಲನೆ ನೀಡಲು ಆಗ್ರಹ ಮಾಡಲಾಯಿತು. ಎಐಡಿವೈಒ ಜಿಲ್ಲಾ ಸಮಿತಿ ಸದಸ್ಯರಾದ ಪ್ರಕಾಶ್ ನಾಯಕ್ ಈ ಸಂದರ್ಭದಲ್ಲಿ ಮಾತನಾಡಿದರು. ಇಲ್ಲಿ ಬಾಲಸೂರಿನಲ್ಲಿ ನಡೆದಕ್ಕಂತ ಘಟನೆಯಲ್ಲಿ ಏನು ರೈಲ್ವೆ ದುರಂತ ಆಯ್ತು, ಸಾವಿರಾರು ಜನ ಪ್ರಾಣ ಕೊಟ್ಟರು, ಸಾವಿರಾರು ಜನ ಪ್ರಾಣ ಬಿಟ್ಟರು. ಇದು ಸರ್ಕಾರಕ್ಕೆ ಲೆಕ್ಕಕ್ಕಿಲ್ಲ, ಇದು ಸರ್ಕಾರಕ್ಕೆ ಬೇಡ. ಇವತ್ತು ರೈಲ್ವೆ ಮಾರ್ಗಗಳು ಸರಿಯಾಗಿಲ್ಲ. ಇವತ್ತು ರೈಲ್ವೆ ಟಿಕೆಟ್, ಇವತ್ತು ಪ್ಲಾಟ್ಫಾರ್ಮ್ ಟಿಕೆಟ್ 3 ರೂಪಾಯಿ ಇದ್ದದ್ದನ್ನ ಇವತ್ತು 10 ರೂಪಾಯಿ ಮಾಡಿದ್ದಾರೆ. ಯಾರ ಸುಖಕ್ಕಾಗಿ ಸ್ವಾಮಿ ಇದು? ರೈಲ್ವೆ ಇಲಾಖೆಯನ್ನು ಸಂಪೂರ್ಣವಾಗಿ ಇವತ್ತು ಅದಾನಿ ಅಂಬಾನಿಗಳಿಗೆ ಇವತ್ತು ಮಾರಾಟ ಮಾಡಿದ್ದಾರೆ. ಇವತ್ತು ಜನಸಾಮಾನ್ಯರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಸಾವಿರ ಬಗ್ಗೆ ಕಿಂಚಿತ್ತು ಇವತ್ತು ಸರ್ಕಾರಗಳಿಗೆ ಇವತ್ತು ಕಾಳಜಿ ಇಲ್ಲ. ಇವತ್ತು ಬೆಲೆ ಏರಿಕೆ, ಇವತ್ತು ತಿಂತಕ್ಕಂತ ವಸ್ತು ದವಸ ಧಾನ್ಯಗಳ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಓದ್ತಕ್ಕಂತ ಫೀಸು, ಎಕ್ಸಾಮ್ ಫೀಸು ಇವತ್ತು ಎಲ್ಲ ಇವತ್ತು ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ. ಇವತ್ತು ನೈತಿಕತೆ ಅನ್ನೋದು ಇವತ್ತು ಸರ್ಕಾರ ಇವತ್ತು ಯಾವುದೇ ವಿದ್ಯಾರ್ಥಿ ಯುವಜನರಲ್ಲಿ ಇವತ್ತು ಮೂಡಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಎಐಡಿವೈಒ ಇಡೀ ಭಾರತ ದೇಶಾದ್ಯಂತ ಇವತ್ತು ಯುವಕರನ್ನ ಸಂಘಟಿಸಿ ಇವತ್ತು ಹೋರಾಟ ಮಾಡ್ತದೆ. ನಮ್ಗೆ ಆದರ್ಶ ಯಾರಪ್ಪ ಅಂತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್. ಸೊ ಇವರ ಒಂದು ಆದರ್ಶದಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅಜಯ್ ಬೊಮ್ಮಗುಟ್ಟ ಪ್ರತಿಭಟನೆಯ ನಿರೂಪಣೆ ಮಾಡಿದರು. ಸೈಯದ್ ಸಮೀರ್, ಅರವಿಂದ್ ಬಸವನದುರ್ಗ ಹಾಗೂ ಅರುಣ್ ಭಗತ್, ವೆಂಕಟೇಶ್ ನಾಯಕ್, ಡಿಪ್ಲೊಮಾ ಕಾಲೇಜಿನ ಐಶ್ವರ್ಯ, ಸೌಂದರ್ಯ, ಸುಪ್ರಿಯಾ, ಪೂಜಾ, ಸುಮಂಗಳ, ಉದಯ್, ಮಂಜು, ಸಚಿನ್, ಹರೀಶ್, ವಿನಯ್, ಗಿರೀಶ್, ಅಭಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.